ಚಳ್ಳಕೆರೆ ಪೊಲೀಸ್ ಠಾಣೆ ಆವರಣದಲ್ಲಿ ಡಿವೈಎಸ್ಪಿ ರಾಜಣ್ಣ ಹಾಗೂ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯ ಮುಖಂಡರ ಶಾಂತಿಯ ಸಭೆ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ರಾಜಣ್ಣ ಸರ್, ಹಿಂದೂ ಮುಸ್ಲಿಂ ಬಾಂಧವರ ಮಧ್ಯೆ ಅನ್ಯೂನತೆ ಇದ್ದು ಇದು ಮುಂದಿನ ತಲೆಮಾರುವರೆಗೂ ಮುಂದುವರಿಯಬೇಕು. ಪ್ರತಿಯೊಂದು ಧರ್ಮಕ್ಕೂ ಒಂದು ಧರ್ಮ ಗ್ರಂಥವಿದೆ. ಧರ್ಮ ಗ್ರಂಥಗಳ ಜೊತೆಗೆ ನಮ್ಮ ದೇಶದ ಸಂವಿಧಾನವನ್ನು ಗೌರವಿಸಬೇಕು. ಯುಗಾದಿ ಮತ್ತು ರಂಜಾನ್ ಹಬ್ಬಗಳು ಇರುವ ಕಾರಣದಿಂದಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದ ಹಾಗೆ ಎಚ್ಚರ ವಹಿಸಿಕೊಂಡು ಹಿಂದೂ ಮುಸ್ಲಿಂ ಬಾಂಧವರು ಈ ಹಬ್ಬವನ್ನು ಆಚರಿಸಬೇಕು. ಹಾಗೆ ಜೂಜಾಟ ಆಡುವುದನ್ನು ನಿಷೇಧಿಸಲಾಗಿದೆ. ಇದನ್ನು ಮೀರಿ ಜೂಜಾಡಲು ಮುಂದಾದರೆ ಅಂತಹವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ಡಿವೈಎಸ್ಪಿ ರಾಜಣ್ಣ ಸರ್ ಅವರು ತಿಳಿಸಿದರು. ಹಾಗೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ನಗರ ಅಧ್ಯಕ್ಷರಾದ ಮಾರುತಿಯವರು, ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಅನ್ಯೂನ್ಯತೆಯಿಂದ ಇದ್ದು ನಾವು ಈ ರಂಜಾನ್ ಹಾಗೂ ಯುಗಾದಿ ಹಬ್ಬವನ್ನು ಶಾಂತಿಯುತವಾಗಿ ನಮ್ಮ ಚಳ್ಳಕೆರೆಯಲ್ಲಿ ಆಚರಿಸಿಕೊಂಡು ಬರಬೇಕು ಎಂದು ತಿಳಿಸಿದರು. ಹಾಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ಶ್ರೀನಿವಾಸ್, ಗುರುರಾಜ್, ಮಂಜುನಾಥ್, ಜಯಣ್ಣ, ರಂಗಸ್ವಾಮಿ, ಉಪೇಂದ್ರ, ಮಂಜುನಾಥ್, ಆದಿತ್ಯ, ಅರವಿಂದ, ಮನೋಜ್ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲಾ ವರದಿಗಾರರು ಹಾಲೇಶ್, ಅದು ಬೆಳಗೆರೆ. ಅವನು ನಾನ್ ವೆಜ್ಜಿಗೆ ಇದ್ದಂಗೆ ಇರಬೇಕು, ನಾನ್ ವೆಜ್ ತಿನ್ನೋಕ್ಕೆ ಆಗೋದಿಲ್ಲ. ಆ ರೀತಿ ಈ ಥರ ಸ್ಟ್ರಿಕ್ಟಾಗಿ ಆಕ್ಷನ್ ತಗೋದು. ಜೊತೆಗೆ ನಮಗೆ ಫೋರ್ಸ್ ಸಹ ಕೊಡ್ತಾ ಇದ್ದಾರೆ. ಆ ಟೈಮಲ್ಲಿ ಬುಕ್ ಸೇರ್ಕೊಂತಾರೆ, ಗಲಾಟೆ ಆಗೋದು ಅಂತ ಫೋರ್ಸ್ಗಳನ್ನ ಸಹ ನಾವು ಉಪಯೋಗಿಸ್ಕೊಳ್ತೀವಿ. CSRP ಅಥವಾ DR ಪಾರ್ಟಿಗಳು ಸಹ ಬರ್ತದೆ ಉಪಯೋಗಿಸ್ಕೊಳ್ತೀವಿ. ಹಾಗಾಗಿ ನಾವು ಎಲ್ಲರಿಗೂ ಒಂದು ಈ ಮೂಲಕ ತಮ್ಮ ಮೂಲಕ ಒಂದು ಸೂಚನೆ ಮಾಡಿ ಕಾರಣಕ್ಕೂ ಸಹ ಇಸ್ಪೀಟ್ ಆಡಲಿಕ್ಕೆ ನಾವು 100% ಅವಕಾಶ ಕೊಡೋದಿಲ್ಲ. ಹಾಗೆ ಆಡಿದ್ದಲ್ಲಿ ಖಂಡಿತ ನಾವು ಕಾನೂನು ಕ್ರಮ ಕೈಗೊಳ್ತೀವಿ. ಅನ್ನಂತೇಳಿ ತಾವು ನಮ್ಮ ಸಮಾಜಕ್ಕೆ ಹೋಗ್ಬೇಕು ಅಂತ ತಮ್ಮ ಕಳಕ ಮಾಡ್ಬೋದಾ? ಶಾಂತಿ ಸಭೆಗೆ ಹಾಜರಾಗಿ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಯಾವ ರೀತಿ ಶಾಂತಿ ರೀತಿ ನಮ್ಮ ರಕ್ಷಣಾ ಇಲಾಖೆಯವರು ನಮ್ಮನ್ನು ಎಲ್ಲ ಕರೆದಿದ್ದಾರೆ, ಎಲ್ಲ ಸಮುದಾಯವನ್ನು ಕರೆದಿದ್ದಾರೆ. ಕಾರಣ ಇಷ್ಟೇ, ಯಾಕಂತಂದರೆ ಈ ಸರಿ ಬಂದಿರತಕ್ಕಂಥ ನಮ್ಮ ಯುಗಾದಿ ಹಬ್ಬ ಆಗಿರ್ಬೋದು, ಇದು ಹಿಂದೂಗಳಿಗೆ ತುಂಬ ಹೊಸ ವರ್ಷದ ಮೊದಲನೇ ಹಬ್ಬ. ಇದನ್ನು ಎಲ್ಲರೂ ತುಂಬ ಸಂತೋಷದಿಂದ ಸಂಭ್ರಮದಿಂದ ಮಾಡ್ತಕ್ಕಂಥದ್ದು. ಹಾಗೆ ನಮ್ಮ ಮುಸ್ಲಿಂ ಬಾಂಧವರಿಗೂ ಸಹ ಅವರಿಗೂ ಒಂದು ಹೊಸ ವರ್ಷದ ಹಬ್ಬ. ಇದರಲ್ಲೂ ನಾವು ಸಹ ಅವರಿಗೂ ನಮಗೂ ಒಂದೇ ದಿನ ಬಂದಿರೋದ್ರಿಂದ ನಾವು ಇದನ್ನು ತುಂಬ ಏಕತೆಯಿಂದ ಮಾಡಬೇಕು. ಇಲ್ಲಿ ಏನಾಗಿದೆ ಅಂತಂದರೆ ಕೆಲವರೆಲ್ಲ ಹಿಂದೂ ಮುಸ್ಲಿಂ ಅಂತಂದರೆ ಬೇರೆ ಬೇರೆ ಥರಕ್ಕೆ ಬೇರೆ ಕಾರಣಗಳನ್ನು ಬಿಂಬಿಸಿ ಒಬ್ಬರಿಗೊಬ್ಬರಿಗೆ ಹೊಡೆಕೋತಾರೋದು, ಇದರ ಕೆಲವೊಂದು ಅವ್ರಿಗೂ ನಮ್ಮ ತಂದೆಗಳು ಈ ಥರದ್ದೆಲ್ಲ ಮಾಡ್ತಾರೆ. ಈ ಥರದ್ದು ಏನಾಗ್ತಿದೆ ಅಂದರೆ ಕೆಲವೊಂದು ಪುಂಡ್ರಿಂದ ಈ ಥರ ಆಗ್ತಾ ಇರೋದು. ಇದನ್ನು ನಾವು ಏನು ಮಾಡ್ಬೇಕಂತಂದರೆ, ಈಗ ದೊಡ್ಡ ದೊಡ್ಡ ಹಿರಿಯರಿದ್ದಾರೆ, ಅವರು ಅವರವರ ಏನಿವರ ಹುಡುಗರು ಅವ್ರಿಗೆ ಹೇಳ್ಬಿಟ್ಟು ಆ ಥರ ಅಲ್ಲ, ಇದೊಂದು ಎಲ್ಲರೂ ಏಕತೆಯಿಂದ ಮುಂದುವರೆದು ಮಾಡ್ತಕ್ಕಂಥ ಹಬ್ಬ ಆಗಿದೆ. ಅವರಿಗೂ ಹೊಸ ವರ್ಷ, ನಮಗೂ ಹೊಸ ವರ್ಷ ಆಗಿರೋದ್ರಿಂದ ಎಲ್ಲರೂ ಏಕತೆಯಿಂದ ಮಾಡಬೇಕು. ಈ ಒಂದು ಹಬ್ಬಗಳನ್ನು ಯಾವಾಗಲೂ ನಾವು ಸುಖ, ಸಂತೋಷ, ಶಾಂತಿ, ನೆಮ್ಮದಿಗೋಸ್ಕರ ಮಾಡೋದು ಅಲ್ವಾ. ಹಾಗಾಗಿದ್ದಾಗ ನಾವಿದನ್ನು ಒಂದು ಯಾವುದೇ ಒಂದು ಕೋಮುಗಲಭೆ ಆಗ್ದಂಗೆ ಒಂದು ಒಳ್ಳೆ ರೀತಿಯಲ್ಲಿ ಹಬ್ಬನ ಆಚರಿಸ್ಕೊಂಡು ಈ ಒಂದು ಹಬ್ಬನ ಒಳ್ಳೆ ರೀತಿಯಲ್ಲಿ ಮಾಡಿ. ಯಾಕಂತಂದರೆ ಬರ್ತಕ್ಕಂಥ ಹೊಸ ವರ್ಷ ನಮಗಿದು. ಇದನ್ನು ನಾವೇನು ವರ್ಷ ಪೂರ್ತಿ ಮಾಡ್ಕೊಂಡು ಹೋಗ್ತೀವೋ ಮುಂದೆ ಅದು ನಮಗೆ ಅದೇ ಥರನೇ ನಮಗೆ ದಾರಿ ತೋರಿಸುತ್ತೆ. ನಾವು ಇದನ್ನು ಈ ವರ್ಷದಿಂದ ನಾವು ಒಂದು ಒಳ್ಳೆ ಪ್ರಾರಂಭದಿಂದ ಮಾಡಿದೆ ಅಂತಂದರೆ ನಮ್ಮ ಈ ವರ್ಷ ಫುಲ್ಲು ನಮಗೆ ಒಳ್ಳೆ ರೀತಿಯಲ್ಲಿ ನಮಗೆ ಇರುತ್ತೆ. ಹಾಗಾಗಿ ನಾವು ಇದನ್ನು ಏನು ಹೇಳ್ತೀವಿ ಅಂತಂದರೆ, ಯಾರು ಯಾವುದೇ ರೀತಿಯ ಕೋಮುಗಲಭೆ ಆಗಿರ್ಬೋದು, ಯಾವುದೇ ಒಂದು ಬೇರೆ ಥರಕ್ಕೆ ಅಹಿತಕರ ಘಟನೆ ಆಗ್ದಂಗೆ ಒಂದು ಶುಭ ಶಾಂತಿಯಿಂದಲೇ ಮಾಡಿ ಅಂತ ಹೇಳ್ಬಿಟ್ಟು ನನಗೆ 2 ಮಾತುಗಳನ್ನು ಮಾಡ್ತೀನಿ.